ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಫಲ್ ಮತ್ತು ಭೀಮಾಬಾಯಿ ಸಫಲ್ ಅವರ ಪುತ್ರರಾಗಿ ತೀರ ಕಡುಬಡತನದಲ್ಲಿ ಜನಿಸಿದರು. ಆದರೂ ಅವರು ಕಷ್ಟಪಟ್ಟು ಓದಿ ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದರು. ಇವರು 30ರಿಂದ 60 ಡಿಗ್ರಿಯವರೆಗೂ 30ರಿಂದ 60 ಡಿಗ್ರಿ ಮುಗಿಸಿ ಅಮೆರಿಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯರಲ್ಲಿ ಪಿಎಚ್ಡಿಯನ್ನು ಪಡೆದ ಡಾಕ್ಟರೇಟ್ ಅನ್ನು ಪಡೆದ ಮಹಾನ್ ವ್ಯಕ್ತಿಯಾದ ಇವರು 1,39,000 ಪುಸ್ತಕಗಳನ್ನು ಓದಿದ ಪುಣ್ಯಾತ್ಮರಾಗಿದ್ದಾರೆ. ಭಾರತದಲ್ಲಿ ಎಲ್ಲರಿಗೆ ಶಿಕ್ಷಣಕ್ಕಾಗಿ, ಸಮಾನತೆಗಾಗಿ, ಜಾತಿ ವಿರೋಧಕ್ಕಾಗಿ ಹಲವು ದೇಶಗಳಿಗೆ ಹೋಗಿ ಹೋರಾಡುವಾಗ, ಜನರನ್ನು ಸಂಘಟಿಸುವಾಗ ಹೇಳ್ತಾರೆ, ನಮ್ಮ ಸಮಾಜದಲ್ಲಿ ಒಂದು ಮಂದಿರ ಕಟ್ಟಿದರೆ ಸಾವಿರಾರು ಭಿಕ್ಷುಕರು ಹುಟ್ಟಿಕೊಳ್ಳುತ್ತಾರೆ. ಆದರೆ ಒಂದು ಗ್ರಂಥಾಲಯವನ್ನು ಕಟ್ಟಿ ನೋಡಿ ಲಕ್ಷಾಂತರ ವಿದ್ವಾಂಸರು ಹುಟ್ಟಿಕೊಳ್ಳುತ್ತಾರೆ. ಮತದಾನ ಮನೆಯ ಮಗಳಿದ್ದಂತೆ, ಅದನ್ನು ಹಣಕ್ಕಾಗಿ ಮಾಡಿಕೊಳ್ಳಬೇಕು. ಕೋಟಿ ಇದ್ದರು ನಿಮ್ಮ ಬಳಿ ಬಂದು ಕೈ ಮುಗಿದು ಓಟನ್ನು ತರುತ್ತಾರೆ ಅಂದರೆ ಆ ಓಟಿಗೆ ಬೆಲೆ ಕಟ್ಟಲಾಗದು. ಸಂವಿಧಾನವನ್ನು ರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಸೂಕ್ತವಾದ ನಾಯಕರನ್ನು ರಾಜಕೀಯ ಎಂಬ ದೇಹಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆಗಳೇ ಔಷಧಿಗಳಾಗಿವೆ. ರಾಜಕೀಯಕ್ಕೆ ಕಾಯಿಲೆ ಬಂದಾಗ ಈ ಔಷಧಿಗಳನ್ನೇ ಕೊಡಬೇಕೆಂಬುದೇ ಸಂವಿಧಾನ. ಡಾಕ್ಟರ್ ಅಂಬೇಡ್ಕರ್ ಅವರು ಮುಂದಿನ ಭವಿಷ್ಯದ ಮತದಾನದ ಬಗ್ಗೆ ಅರಿವು ಮೂಡಿಸಿದರು. ಭಾರತದಲ್ಲಿ ಯಾವ ವ್ಯಕ್ತಿಗೆ ಓದಲು ಅವಕಾಶ, ಪುಸ್ತಕವನ್ನು ಓದಲು ಬಿಡಲಿಲ್ಲವೋ ಆ ವ್ಯಕ್ತಿ ಒಂದು ಪುಸ್ತಕವನ್ನು ಬರೆಯುತ್ತಾನೆ. ಆ ಪುಸ್ತಕ ಎಂಥದ್ದಾಗಿದೆ ಎಂದರೆ ಅದೇ ಭಾರತ ಪುಸ್ತಕವನ್ನು ಪಾಲಿಸುವಂಥದ್ದಾಗಿದೆ. ಅದೇ ನಮ್ಮ ಸಂವಿಧಾನ ಪುಸ್ತಕ. ನಮ್ಮ ಸಂವಿಧಾನ ಪುಸ್ತಕದಲ್ಲಿ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆ ಅಲ್ಲ, ಬದುಕಿರುವವರ ಬಗ್ಗೆ ಬದುಕನ್ನು ಕಟ್ಟಿಕೊಡುವ ಮಹಾನ್ ಗ್ರಂಥವಾಗಿದೆ. ಭಾರತದಲ್ಲಿ ಬೃಹತ್ ಲಿಖಿತದಿಂದ ರಚನೆಯಾಗಿರುವ ಪುಸ್ತಕವಾಗಿದೆ. ಎಲ್ಲ ದೇಶಗಳಲ್ಲಿ ಮಹಿಳೆಯರಿಗೆ ಸಮಾನವಾದ ಹಕ್ಕನ್ನು ಕಲ್ಪಿಸಿಕೊಟ್ಟ ನಮ್ಮ ದೇವರಾಗಿದ್ದಾರೆ. ಅಂಬೇಡ್ಕರ್ ಅವರು ಶಿಕ್ಷಣ ಮತ್ತು ಪಠ್ಯ ಚಿಂತನೆಗಳಲ್ಲಿ ಅತ್ಯುನ್ನತ ಮಟ್ಟದ ಸಾಧನೆಗಳನ್ನು ಮಾಡಿದ್ದಾರೆ. ಅವರು ಪುಸ್ತಕ ರೂಪದಲ್ಲಿ ಅಂದರೆ ಸಂವಿಧಾನದ ಬರವಣಿಗೆ ಮೂಲಕ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸಿಕೊಟ್ಟಂತ ದೇವರಿವರು. ಇವರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಎಂಥ ಮಹಾನ್ ವ್ಯಕ್ತಿ ಅಂದರೆ, ಈ ಒಬ್ಬ ವ್ಯಕ್ತಿ ನಿಧನರಾದಾಗ ಇಡೀ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮ ಧ್ವಜವನ್ನು ಕೆಳಗಿಳಿಸಿ ಅವರಿಗೆ ವಂದನೆಗಳು ಸಲ್ಲಿಸುತ್ತಾರೆ. ಅದೇ ರೀತಿಯಾಗಿ ಇವರು ಬಾಲ್ಯದಿಂದ ಅನೇಕ ನೋವು ಮತ್ತು ಕಷ್ಟಗಳನ್ನು ಅನುಭವಿಸುತ್ತಲೇ ಬಂದರು. ಆದರೆ ಇವರು ಒಂದು ಆಶೆ ಏನಂದರೆ, ನನ್ನ ಸಮಾಜ, ದಲಿತ ವರ್ಗದವರು, ಕೆಳವರ್ಗದವರು ಸಮಾನರಾಗಿ ಬಾಳಬೇಕು, ಎಲ್ಲದರಲ್ಲಿ ಅವರಿಗೆ ಸಮಾನತೆ ಸಿಗಬೇಕು. ಮೊದಲನೇದಾಗಿ ಅವರು ಶಿಕ್ಷಣವಂತರಾಗಬೇಕು ಎನ್ನುವುದು ಅವರ ಆಶೆಯಾಗಿತ್ತು. ಅದೇ ರೀತಿಯಾಗಿ ಇವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಶಿಕ್ಷಣವಂತರಾಗಿ
ಮಾಡಲು ಮುಂದಾಗುತ್ತಿದ್ದಾರೆ. ಅದೊಂದು ಉತ್ತಮ ವಿಚಾರ. ಅದೇ ರೀತಿಯಾಗಿ ಯಾರಾದರೂ ಶಾಲೆಯಿಂದ ಹಿಂದೇಟಾಗ್ತಿದ್ರೆ ಅವರಿಗೆ ತಿಳುವಳಿಕೆ ನೀಡಿ ಎಲ್ಲರೂ ಅವ್ರನ್ನ ಮುಂದಕ್ಕೆ ಕಳಿಸುವಂತ ಪ್ರಯತ್ನದಲ್ಲಿರಬೇಕು. ಯಾಕಂದ್ರೆ ನಮ್ಮ ಸಮಾಜ ಬಹಳ ಶಿಕ್ಷಣದಿಂದ ಹಿಂದುಳಿದಿರ್ತಕ್ಕಂಥ ಸಮಾಜ. ನಮ್ಮ ಸಮಾಜದಲ್ಲಿ ಪ್ರಬುದ್ಧರೆಂದರೆ ಕೆಲವೊಂದಿಷ್ಟು ಬೆರಳೆಣಿಕೆಯಲ್ಲಿ ಮಾತ್ರ ನೋಡಬಹುದು. ಅವರು ನಮ್ಮ ಸಮಾಜವನ್ನು ತೀಡಿ ಮುನ್ನೆಲೆಗೆ ತರಬೇಕು. ಅದೇ ರೀತಿ ಆ ಕೆಲಸವನ್ನು ನಮ್ಮ ಮುಖಂಡರು ಮತ್ತು ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು, ಪತ್ರಕರ್ತರು ಎಲ್ಲರೂ ಸೇರಿ ಇದನ್ನು ಮಾಡ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಚಾರ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೇ ಕಷ್ಟಪಟ್ಟರು ಸಹ ಅವರು ಕಂಡಂತ ಕನಸು ಏನಾಗಿತ್ತಂದ್ರೆ ಯಾವುದೇ ರೀತಿಯ ತಾರತಮ್ಯವಿಲ್ಲದ ಜೀವನದಲ್ಲಿ ಎಲ್ಲ ಮಾನವರು ಬದುಕಬೇಕು, ಮಾನವರು ಪ್ರಾಣಿಗಳಂತೆ ಬದುಕಬಾರದೆಂಬ ಆಶಯ ಅವ್ರದ್ದಿತ್ತು. ಅದು ಈಗಿನ ಕಾಲದಲ್ಲಿ ನಡೀತಿದೆ. ಯಾಕಂದ್ರೆ ಉದಾಹರಣೆಗಾಗಿ ನರೇಂದ್ರ ಮೋದಿ ಅವರು ಒಬ್ಬ ಚಹಾ ಮಾರತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾನಂದ್ರೆ ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಂತ ಮತದಾನದ ಹಕ್ಕು ಕಾರಣ. ಮತ್ತು ಅದೇ ರೀತಿ ಅವರು ಚುನಾವಣೆಗೆ ಎಲ್ಲರೂ ಸ್ಪರ್ಧಿಸಬೇಕೆಂಬ ಅವಕಾಶ ಸಂವಿಧಾನದಲ್ಲಿ ನೀಡಿರುವುದರಿಂದನೇ ಇವತ್ತು ಒಬ್ಬ ಸಾಮಾನ್ಯವಾಗಿ ಚಹಾ ಮಾರತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನಿಯಾಗಿದ್ದಾರೆ. ಅದು ಈ ದೇಶದ ಸಂವಿಧಾನದ ತಾಕತ್ತು ಅಂತಾನೆ ಹೇಳಬಲ್ಲೆ. ಅದೇ ರೀತಿಯಾಗಿ ಅವರು ಕಷ್ಟಪಟ್ಟು ಶಿಕ್ಷಣ ಕಲ್ತಿದ್ದು ಆ ಶಿಕ್ಷಣ ಎಂಥದ್ದಾಗಿತ್ತಂದ್ರೆ ಈ ದೇಶಕ್ಕೆ ಸಂವಿಧಾನ ಬರೆಯುವಂತ ಮತ್ತು ಸಂವಿಧಾನ ಬರೆದಂತ ಶಿಕ್ಷಣ ಆಗಿತ್ತು. ಯಾಕಂದ್ರೆ ಆಗಿನ ದೇಶದಲ್ಲಿ ಅತಿ ಹೆಚ್ಚು ಶಿಕ್ಷಣವಂತರು ಕೇವಲ ಬೆರಳೆಣಿಕೆಯಲ್ಲಿದ್ರು. ಅದರಲ್ಲಿ ಬಾಬಾ ಸಾಹೇಬರೇ ಉತ್ತುಂಗದಲ್ಲಿದ್ರು. ಆದ ಕಾರಣ ಅವರಿಗೆ ಸಂವಿಧಾನ ರಚಿಸುವಂತ ಒಂದು ಜವಾಬ್ದಾರಿಯನ್ನು ಅವರ ಬೆನ್ನಿಗೆ ಕಟ್ಟಿದ್ರು. ಈ ಒಂದು ಸಂವಿಧಾನ ರಚನೆ ಮಾಡಬೇಕಾದ್ರೆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಆ ಕರಡು ಸಮಿತಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿದಾಗ 7 ಜನ ಸದಸ್ಯರು ಇರ್ತಾರೆ ಅದರಲ್ಲಿ. ಆದರೆ ಕೆಲವೊಂದಿಷ್ಟು ಜನ ಅನಾರೋಗ್ಯದಿಂದ, ಕೆಲವೊಂದಿಷ್ಟು ಜನ ಡೆತ್ ಆಗಿರ್ಬೋದು, ಕೆಲವೊಂದಿಷ್ಟು ಜನ ಬೇರೆ ದೇಶದಲ್ಲಿ ವಾಸವಿದ್ರು. ಇದೆಲ್ಲ ನೋಡಿದ್ರ ಸಮಿತಿ ಅದರಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏಕೈಕ ವ್ಯಕ್ತಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಹಾಗಾಗಿ ಅವ್ರನ್ನ ಸಂವಿಧಾನ ಶಿಲ್ಪಿ, ಸಂವಿಧಾನ ಪಿತಾಮಹ ಅಂತ ಕರೀತಾರೆ. ಈ ಒಂದು ವ್ಯಕ್ತಿ ಇಂದಿನ ವಿಚಾರ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ 100 ವರ್ಷಗಳ ಅಡ್ವಾನ್ಸ್ ಇತ್ತು. ಹೇಗಪ್ಪ ಅಂತಂದ್ರೆ ಅವ್ರು ಆಗ್ಲೇ ಯೋಚನೆ ಮಾಡಿದ್ರು ಇದೇ ರೀತಿ ಸಂವಿಧಾನ ಇದ್ರೆ ಈ ರೀತಿ ಮುಂದಿನ ಪೀಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನ ಅವರು ಆಗಿನ ಕಾಲದಲ್ಲಿ ಹೇಳಿದ್ರು. ಅದಕ್ಕೆ ನಿದರ್ಶನವೇ ಸಂವಿಧಾನ. ಎಲ್ಲರೂ ತಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಎಲ್ಲರೂ ಮನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಮಕ್ಕಳು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅಂದ್ರೆ ಒಬ್ಬ ಮಹಿಳಾ ತಲೆ ಎತ್ತಿ ನಡಿಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಗೆ ಮಾತ್ರ ಇವತ್ತು ಆರಾಜವಾಗಿ ಅದ್ದೂರಿಯಾಗಿ ನಡ್ಕೊಂತ ಹೋಗ್ಬೇಕಾದ್ರೆ ಇವತ್ತು ಒಬ್ಬ ಮಹಿಳಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನ ಕೊಟ್ಟಿಗೆ ಮಾತ್ರ ಇವತ್ತು ಒಬ್ಬ ಮಹಿಳಾ ತಲೆ ಎತ್ತಿ ನಡಿಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ನಮ್ಮ ಭಾರತಮ್ಮ ಗಂಡ ದುರ್ಗೆ ದೊಡ್ಡ ಮನೆ ಇವತ್ತು ನಮಗೆ ಕರೆ ಮಾಡಿ ಬರಲೇಬೇಕಪ್ಪ ಅಂತ ಹೇಳಿದಕ್ಕೆ ಇವತ್ತು ನಮ್ಮ ಊರಿನ ಚಂದ್ರಶೇಖರ ಕ್ಯಾಂಪಿನ ಎಲ್ಲ ತಾಯಂದರು ಮತ್ತು ಅಣ್ಣತಮ್ಮಂದರು ಎಲ್ಲರೂ ಇವತ್ತು ಜಯಂತಿ ನಮಗೆ ಬಹಳ ಅದ್ದೂರಿಯಾಗಿ ಮಾಡಿದಾರೆ ಅಂತ ಹೇಳಿ ನಾನು ಮಾತನಾಡ್ತೀನಿ. ಗೌರವ ಸಿಗ್ತಾ ಇದೆ ಅಂದರೆ ಅದು ಸಂವಿಧಾನದ ಮೂಲಕ ಹಾಗೂ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಿಗ್ತಾ ಇದೆ ಅಂದರೆ ಅದು ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಂತೇಳಿ ಈ ವಿಶ್ವದಲ್ಲೇ ಅವರಿಗೆ ಅತ್ಯಂತ ಉನ್ನತವಾದ ಗೌರವ ಇದೆ. ಯಾಕೆಂದರೆ ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನ ಎಲ್ಲರಿಗೂ ಸಮಬಾಳು ಸಮಾನಾಂತರವಾಗಿ ಬಸ್ಸನ್ನು ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಹಾಕಿಕೊಂಡಿದ್ದಾರೆ. ಇಡೀ ವಿಶ್ವದಲ್ಲಿ ಅವರ ಚಿಂತನೆ ಒಳಗೊಂಡಿದೆ ಅಂತೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಜಗಜ್ಜೀವನರವರು ಅಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಅವ್ರ ಪಾಲನೆ ನಾವೆಲ್ಲರೂ ಪಾಲಿಸ್ಬೇಕು. ಇವತ್ತು ಅಷ್ಟು ಆಗದಿದ್ದರೂ ಕೂಡ ನಾವು ಅವರಲ್ಲಿ ಒಂದು ಕೂದಲೇ ಅಂತ ಒಬ್ಬ ನಾಯಕರ ಮನೆಯಲ್ಲಿ ಅಂಥ ನಾಯಕರು ಹುಡುಕಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಜಗಜ್ಜೀವನರಾವ್ ಇವತ್ತು ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಸಮಪಾಲು ಸಮಬಾಳು ಅಂತ. ಅಂಥ ನಿಟ್ಟಿನಲ್ಲಿ ಇವತ್ತೇನು 134 ಜಯಂತಿಯನ್ನು ಶರಣಬಸ್ ಕ್ಯಾಂಪಿನಲ್ಲಿ ಇರ್ತಕ್ಕಂಥ ಮುಖಂಡರು, ಯುವಕರು ಮತ್ತು ಹಿರಿಯರು, ಬುದ್ಧಿಜೀವಿಗಳು ಇವತ್ತು ಹಮ್ಮಿಕೊಂಡು ಸಾಕಷ್ಟು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದಂಥ ಯುವಕರಿಗೆ ಮತ್ತು ಮುಖಂಡರಿಗೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಬಿ. ಸಂಭ್ರಮದಿಂದ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು 134ನೇ
ಒಂದು ಜಯಂತಿಯನ್ನು ಅತ್ಯಂತ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ವೇದಿಕೆ ಮೇಲೆ ಆಚರಿಸಿದ ಎಲ್ಲ ಹಿರಿಯರೇ ಹಾಗೂ ಮಕ್ಕಳೇ ಮಹಿಳೆಯರೇ, ಇವತ್ತೇನಪ್ಪ ಅಂತಂದ್ರೆ ಅಂಬೇಡ್ಕರ್ ಅನ್ನೋರು ಮಹಾನ್ ಚೇತನ, ಇವರು ದೇಶ ಕಂಡಂಥ ಮಹಾನ್ ಚೇತನ. ಇವರು ಇರ್ಬೋದು, ಮತ್ತು ಬಾಬಾ ಜೀವನ್ ರಾಮ್ ಇರ್ಬೋದು, ಇದು ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೆಸರು ಪಡೆದರು. ಇವ್ರು ಏನಪ್ಪ ಅಂದ್ರೆ ಇವ್ರ ವಿಚಾರಗಳು ಎಷ್ಟೊಂದು ಸ್ಟ್ರಾಂಗ್ ಆಗಿದ್ವು ಅಂತಂದರೆ ಅವತ್ತೇ ಅವರು ನಮ್ಮ ಬಗ್ಗೆ ಆಲೋಚನೆ ಮಾಡಿದ್ರು ಅವರು. ಯಾಕಂದ್ರೆ ನಮ್ಮ ಮನಸ್ಥಿತಿಗಳು ಫಸ್ಟ್ ನಮ್ಮದೇ ಫಾಲ್ಟ್ ಇದ್ದಾವೆ. ಏನಂದರೆ ನಮ್ಮ ಮನಸ್ಥಿತಿಗಳೇ ಅತ್ಯಂತ ಕೂರಿದ್ದಾವೆ. ಆ ಮನಸ್ಥಿತಿನ ಬದಲಾಯಿಸಬೇಕಂತ ಅವರು ವಿಚಾರ ಮಾಡಿ ಎಲ್ಲ ಸೇರ್ಪಡೆ ಮಾಡಿದ ಹೊರತಾಗಿ ಅದೇ ನಮ್ಮ ನಿಜವಾದ ಅಭಿವೃದ್ಧಿ. ಅದರ ತಕ್ಕಂಗೆ ನಾವೇನಪ್ಪ ಅಂತಂದ್ರೆ ಇವತ್ತು ನಮಗೆ ಮೌಲ್ಯಯುತ ಶಿಕ್ಷಣವನ್ನು ಕೊರತೆ ಐತಿ. ಇವತ್ತು ನಮ್ಮ ಶಿಕ್ಷಣ ರಂಗದಲ್ಲಿ ನಾವು ಇನ್ನೂ ಬದಲಾವಣೆ ಕಾಣಿಸ್ಬೇಕು. ಮೌಲ್ಯಯುತ ಶಿಕ್ಷಣ ಐತೆ, ನೈತಿಕ ಶಿಕ್ಷಣ ಇಲ್ಲ. ಈ ನೈತಿಕ ಶಿಕ್ಷಣ ಏನಪ್ಪ ಅಂತಂದ್ರೆ ಮನೆಯಿಂದನೇ ಸ್ಟಾರ್ಟ್ ಆಗಬೇಕು. ಮನೆಯಿಂದ ಏನಪ್ಪ ಅಂತಂದರೆ ಪ್ರತಿಯೊಂದು ನಮ್ಮ ಮಗುವು ಕೂಡ ಒಂದು ಒಳ್ಳೆಯ ಒಂದು ನೈತಿಕತೆ ಕಲಿಸ್ಬೇಕು. ನಾವು ಆಗೋದಕ್ಕಿಂತನೂ ನೈತಿಕ ಶಿಕ್ಷಣ ಕೂಡ ಇಂಪಾರ್ಟೆಂಟು. ಆ ಶಿಕ್ಷಣ ಕಲಿಸಿದಾಗ ಮಾತ್ರ ನಾವು ಅಂಬೇಡ್ಕರ್ ಒಂದು ಆಲೋಚನೆಯನ್ನು ನಾವು ಅದನ್ನು ರೀಚ್ ಆಗಕ್ಕೆ ಸಾಧ್ಯ, ಅಂದರೆ ಅದನ್ನು ಅವ್ರನ್ನ ತಲುಪಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದ ಹಾದಿಯಲ್ಲಿ ನಾವು ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಸಮಾನತೆ, ಶಿಕ್ಷಣ, ಹೋರಾಟ, ಸಮಾನತೆ ಏನೈತಂದ್ರೆ ಎಲ್ಲರಿಗೂ ಸಿಗಬೇಕು. ಈ ಸಂವಿಧಾನದ ಅಡಿಯಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನ ಏನೈತಂದ್ರೆ ಅಷ್ಟು ಸುಲಭದ್ದಲ್ಲ. ಯಾಕಂದರೆ ಇದುವರೆಗೆ ಆದ್ರೂ ಶೋಷಿತರಾಗಿ ಇದ್ದಾರೆ, ಬಲಾಢ್ಯರಾಗಿ ಇದ್ದಾರೆ. ಹಾಗಾಗಿ ನಾವು ಇನ್ನಷ್ಟು ನಾವು ಮುಂದೆ ಬರಬೇಕು ಅಂದರೆ ಶಿಕ್ಷಣದಿಂದ ಆಯಿತು, ಆರ್ಥಿಕವಾಯಿತು, ಶೈಕ್ಷಣಿಕವಾಯಿತು, ಮುಂದಕ್ಕೆ ಬರಬೇಕಂದ್ರೆ ನಮಗೆ ಬೇಕಾಗಿರೋದು ಮೊದಲು ಓದು, ಶಿಕ್ಷಣ ಏನೈತಿ ನಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ವಾರ್ಡ್ನಲ್ಲಿ ಇರಲಿ, ಆ ವಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕಲಿಸಿ ಉನ್ನತ ಮಟ್ಟಕ್ಕೆ ಹೋದಾಗ ಮಾತ್ರ ಇದು ನಮ್ಮ ಸಮಾಜ ಸುಧಾರಿಸಲು ಸಾಧ್ಯ. ಯಾಕಂದರೆ ಎಲ್ಲ ಮಕ್ಕಳಿಗೆ ಜನ ಏನಂತಾರಂದರೆ ಓದುವಾಗ ಇನ್ನೇನಾಗ್ತಕ್ಕಂಥ ಕೆಲಸ ಆಗುತ್ತೆ. ಹೀಗಾಗಿ ನಾವೆಲ್ಲ ಶೋಷಿತ ವರ್ಗಕ್ಕೆ ಸೇರ್ಬೇಕಾಗುತ್ತೆ. ಹಾಗಾಗಿ ಅದರಲ್ಲಿ ಈ ಭಾಗದಾಗ ಏನೈತಂದರೆ ಹೈದರಾಬಾದ್ ಕರ್ನಾಟಕ ಏನು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಈಗ ಇಲ್ಲೇ ಆದಂಥ ಒಂದು ಏನು ನೌಕರಿಗಳು ಸಿಗ್ತಕ್ಕಂಥ ಕೆಲಸ ಆಗತ್ತವೋ. ಹಾಗಾಗಿ ದಯವಿಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅಂಬೇಡ್ಕರ್ ಅವರ ಆಶಯ ತೀರಿದಂಗೆ ಆಗುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ ನಾನು ಮಾತನಾಡ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ದೊಡ್ಡ ರಾಜ್ಯಗಳಿದ್ದರು. ಅವ್ರ ಕಡೆ ಎಲ್ಲ ಬಲ ಇತ್ತು, ಶಕ್ತಿ ಇತ್ತು, ರೊಕ್ಕ ಇತ್ತು, ಎಲ್ಲ ಇತ್ತು. ಆದರೆ ಅಂಬೇಡ್ಕರ್ ಅವರ ಹತ್ತಿರ ಒಂದು ಶಿಕ್ಷಣ ಅಂತ ಇತ್ತು. ಅಂಬೇಡ್ಕರ್ ಕನಸು ಏನಂತ ಹೇಳಿದ್ರೆ ಎಲ್ಲ ಸಮಾನತೆಯಾಗಿ ಕಾಣಬೇಕು. ಆಗಿನ ಕಾಲದಲ್ಲಿ ಏನಿತ್ತು, ಯುದ್ಧ ಮಾಡಬೇಕು, ಒಬ್ಬರಿಗೆ ಕಂಡ್ರೆ ಒಬ್ಬರು ಆಗಬಾರ್ದು, ಅವ್ರಿಗೆ ಶಿಕ್ಷಣ ಸಿಗಬಾರ್ದು, ಅವ್ರಿಗೆ ಅನ್ಯಾಯ ಇರಬೇಕು, ಒಬ್ಬರ ಕಂಡು ಕಚ್ಚಾಡಿ ಅವರೆಲ್ಲ ಇದು ಮಾಡಬೇಕಂತ ಯೋಚನೆಗಳಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನಾವು ನೋಡುವಾಗ, ಮಹಾನಾಯಕ ಒಂದು ಧಾರಾವಾಹಿ ನೋಡುವಾಗ ಆಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಅಷ್ಟು ಮಹತ್ವ ಕೊಡ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶಿಕ್ಷಣವನ್ನು ಬೆಳೆಸಿ ತಮ್ಮೆಲ್ಲ ಮಕ್ಕಳಿಗೆ ಜಾತಿ ದೇಶ ಮಾಡುವುದಾಗಲಿ, ಜಾತಿ ಬಗ್ಗೆ ಜಗಳ ಆಗೋದಾಗಲಿ ಅದಷ್ಟು ಬಿಡಿಸಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕಡೆ ತೋರಿಸಿದರೆ, ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದರೆ ಇಂತೆಲ್ಲ ಒಂದು ಸುಂದರ ವಾತಾವರಣ ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಅಂಬೇಡ್ಕರ್ ಅವರಿಗೆ ಬರೀ ವ್ಯಕ್ತಿ ಅಲ್ಲ, ಅದರ ಸಲುವಾಗಿ ನಾವು ಶಕ್ತಿ ಅಂತ ಹೇಳ್ತಿದ್ದೇವೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅದ್ಭುತವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಎಲ್ಲರಿಗೆ ಸಮಾನತೆ, ಸಹಬಾಳ್ವೆ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕಂತ ಹೇಳಿ ಅವರೆಲ್ಲ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅವರ ನಡವಳಿಕೆಯಿಂದ ನಾವು ನಡ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಶಬಸಂಸ್ಕೃತಿ ಕ್ಯಾಂಪಿನಿಂದ ಮತ್ತು ಆಚರಿಸಲು ಬಂದಿವೆ. ಆಗ ಸಾಮಾನ್ಯವಾಗಿ ಏನಪ್ಪ ಅಂದರೆ ಇವತ್ತು ಸಂವಿಧಾನ ಬರಲೇ ಇಲ್ಲ ಅಂದರೆ ನಾವು ಯಾವ ಸಹಿತ ಏನಪ್ಪ ಅಂತಂದರೆ ಈ ಸ್ಥಾನ ವೇದಿಕೆ ಮೇಲೆ ಮುಂಚೆ ಬಲ್ಲ ಇದರಿಂದ ಏನಪ್ಪ ಅಂದ್ರೆ ಮುಂದ್ರಕ್ಕೆ ಆಗ್ತಿದ್ದಿಲ್ಲ. ಹೀಗಾಗಿನ ಆತ ಏನಪ್ಪ ಅಂದರೆ ಮೊದಲು ಏನಪ್ಪ ಅಂತಂದರೆ ಶಿಕ್ಷಣ, ಸಮಾನತೆ, ಹೋರಾಟ, ಶಿಕ್ಷಣ, ಸಂಘಟನೆ, ಹೋರಾಟ ಮೂರು ಏನಪ್ಪ ಅಂತಂದರೆ ಮಂತ್ರಗಳನ್ನು ನಮ್ಮ ಎಲ್ಲರಿಗೂ ಏನಪ್ಪ ಅಂದರೆ ಶೋಷಿತ ಸಮಾಜಕ್ಕೆ ಏನಪ್ಪ ಅಂತಂದರೆ ಹೇಳುವಿದ್ದಾನ. ಅವನೇನಪ್ಪ ಅಂದ್ರೆ ನಾವು ಮಂತ್ರಗಳು ಏನಪ್ಪ ಅವನ್ನ ಭಾಳ ಪರಿಪಾಠವಾಗಿ ಏನಪ್ಪ ಅಂದರೆ ಆಚರಣೆ ಮಾಡಬೇಕು. ಮತ್ತು ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಬೇರೆ ಸಮಾಜದವರಿಗೆ ಏನಪ್ಪ ಅಂತಂದರೆ ನಾವು ಭಾತೃತ್ವದಿಂದ ನೋಡ್ತಕ್ಕಂಥ ಏನಪ್ಪ ಅಂದರೆ ನಾವೇನಪ್ಪ ಅಂದ್ರೆ ನಾವು ಮಾಡಬೇಕು ಮತ್ತು ಸಂಘಟನೆ ಮಾಡಬೇಕು. ಶೋಷಿತ ಸಮಾಜವನ್ನು ಇನ್ನೂವರೆಗೆ ಆದರೂ ಸಹಿತ ಇವತ್ತು 75 ವರ್ಷ ಆದರೂ ಸಹಿತ ಏನಪ್ಪ ಅಂದ್ರೆ ನಮ್ಮ ಸಮಾಜದಲ್ಲಿ ಇನ್ನೂವರೆಗೆ ಅದನ್ನು ಶೋಷಿತರು ಏನಪ್ಪ ಅಂದ್ರೆ ಇನ್ನೂ ಶೋಷಿತರಾಗಿ ಉಳಿದಿದ್ದಾರೆ, ಶ್ರೀಮಂತರಾಗಿ ಹೊಂಟಿದ್ದಾರೆ. ಹೀಗಾಗಿ ಮಹಿಳೆಯರು ಸಹಿತ ಏನಪ್ಪ ಅಂದ್ರೆ ಇನ್ನೂವರೆಗೆ ಅದು
ಶಿಕ್ಷಣ ಏನಪ್ಪ ಅಂತಂದರೆ ಇನ್ನೂ ಪಡೆದಿಲ್ಲ. ಹೀಗಾಗಿ ಅವರೆಲ್ಲರಿಗೂ ಏನಪ್ಪ ಅಂತಂದ್ರೆ ಮೇಲಿರ್ತಕ್ಕಂಥ ಏನಪ್ಪ ಅಂದ್ರೆ ಇನ್ನೂ ಸಮಾಜ ಏನಪ್ಪ ಅಂದ್ರೆ ಮುಂದುವರಿಬೇಕಂತೇಳಿ ನಾವೆಲ್ಲರೂ ಯುವಕರು ಎಲ್ಲರೂ ಒಳ್ಳೆಯ ವಿಚಾರ ಇರ್ತಕ್ಕಂಥವ್ರು ಪ್ರತ್ಯೇಕ ವಿಚಾರ ಇರ್ತಕ್ಕಂಥವ್ರು ಏನಪ್ಪ ಅಂದರೆ ಈ ಸಮಾಜವನ್ನು ಏನಪ್ಪ ಅಂತಂದರೆ ಸಂಘಟಿಸಬೇಕು, ಒಕ್ಕಟ್ಟು ಮಾಡಬೇಕಂತೇಳಿ ನನ್ನ ಜಯಂತಿಯ 4 ಮಾತುಗಳು. ಒಂದು ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಯಾವುದೇ ಜಾತಿ ಮತ ಇಲ್ಲದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾರ ನುಡಿ ನಮನ ಸಲ್ಲಿಸ್ತಕ್ಕಂಥದ್ದು ಒಂದು ಯಾವುದರ ಒಂದು ಏರಿಯಾ ವಾರ್ಡ್ ಅಂತ ಇದ್ದಪ್ಪ ಅಂತಂದ್ರೆ ಅದು ಶರಣಬಸವೇಶ್ವರ ನಗರ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಸ್ಥಾನ ಕೊಟ್ಟಾರಂತಂದ್ರೆ ಇವತ್ತು ದಲಿತ ಮಹಿಳೆ ಇರತಕ್ಕಂಥ ಒಬ್ಬ ಸದಸ್ಯಗೆ ಇಲ್ಲಿ ಮತವನ್ನು ನೀಡುವ ಮುಖಾಂತರ ಇವತ್ತು ಸಾಮಾನ್ಯ ಕ್ಯಾಟಗರಿಯಲ್ಲಿ ಕೂಡ ಇವತ್ತು ದಲಿತ ಮಹಿಳೆಯರಿಗೆ ಒಂದು ಅಧಿಕಾರವನ್ನು ಕೊಟ್ಟು ಗೌರವ ನೀಡಿದ್ದು ನಮಗೆಲ್ಲ ಇವತ್ತು ಮಹಿಳೆಗೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅದು ಒಂದು ಗೌರವ ಅಂತೇಳಿ ನಾನು ಇಲ್ಲಿ ಒಂದು ವೇದಿಕೆ ಮುಖಾಂತರ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇವತ್ತು ಇಲ್ಲಿರ್ತಕ್ಕಂಥ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅನೇಕ ರೀತಿಯಿಂದ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮರಿಯಪ್ಪಣ್ಣನಾಗಿರ್ಬೋದು, ದುರ್ಗಪ್ಪಣ್ಣ ಆಗಿರ್ಬೋದು, ಬೋದೂರು ಹನುಮಂತಣ್ಣ ಆಗಿರ್ಬೋದು, ನಮ್ಮ ಉಡೇಜಲ್ಲಿ ಶಾಣಪ್ಪಣ್ಣರಾಗಿರ್ಬೋದು, ಹಿಂದಿರ್ತಕ್ಕಂಥ ನಮ್ಮ ರಾಜಪ್ಪಣ್ಣ ಕೃಷ್ಣಪ್ಪಣ್ಣವರು ಅನೇಕ ರೀತಿಯಿಂದ ನಮಗೆ ಬಹಳ ಸಹಾಯ ಸಹಕಾರ ನೀಡಿಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಯಾವುದೇ ರೀತಿಯಿಂದ ಎಲ್ಲ ಅಲ್ಪಸಂಖ್ಯಾತರು ಹಿಂದೂಗಳು ಎಲ್ಲರ ಒಕ್ಕೂಟದಿಂದ ಇವತ್ತು ಅನೇಕ ರೀತಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಸಹಾಯ ಸಹಕಾರ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಅವರಿಗೆ ಬೆಂಬಲ ನೀಡುವ ಮುಖಾಂತರ ಇವತ್ತು ಸಣ್ಣದಾಗಿ ಒಂದು ಪೂಜೆ ಮಾಡುವ ಮುಖಾಂತರದಿಂದ ಹಿಡ್ಕೊಂಡು ಇವತ್ತು ಮೆರವಣಿಗೆ ಆಗುವವರೆಗೆ ಈ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನೀಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಎಲ್ಲ ನನ್ನ ವಾರ್ಡಿನ ಮುಖಂಡರಿಗೂ ಮತ್ತು ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಸಮಿತಿಯ ಪರವಾಗಿ ನಮ್ಮ ನಗರಸಭೆ ಉಪಾಧ್ಯಕ್ಷರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆ ಕೇವಲ ದಲಿತರಿಗೆ ಮಾತ್ರ ಅಲ್ಲ, ಇದು ಇಡೀ ಭಾರತದಾದ್ಯಂತ ಇರ್ತಕ್ಕಂಥ ಎಲ್ಲರ ಏಳಿಗೆಗಾಗಿ ಅವರು ಶ್ರಮಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾನು ನಡೆದು ಬಂದ ದಾರಿ, ನಾನು ಏನು ಶ್ರಮ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ನೀವೇನಾದ್ರು ಕೊಡುಗೆ ಮತ್ತು ಗೌರವ ಸಲ್ಲಿಸುವುದಾದರೆ ಇವತ್ತು ನೀವು ಶಿಕ್ಷಣದ ಮುಖಾಂತರ ನಮಗೆ ಗೌರವ ಸಲ್ಲಿಸ್ರಿ, ನೀವು ಶಿಕ್ಷಣವಂತರಾಗಿರಿ, ಶಿಸ್ತಿನಿಂದ ಸಹಬಾಳ್ವೆಯಿಂದ ಜೀವನವನ್ನು ಮಾಡಿರಿ. ನಾನು ಕೇವಲ ದಲಿತ ವರ್ಗದಲ್ಲಿ ಹುಟ್ಟಿರಬಹುದು, ಆದರೆ ದಲಿತನಾಗಿ ಸಾಯೋದಿಲ್ಲ ಅಂತೇಳಿ ಒಂದು ಶಪಥ ಮಾಡುವ ಮುಖಾಂತರ ಇವತ್ತು ನಮಗೆಲ್ಲ ಇಡೀ ದೇಶಕ್ಕೆ ಒಂದು ಮಹಾನ್ ಗ್ರಂಥವನ್ನು ನೀಡಿ ಸಂವಿಧಾನವನ್ನು ನೀಡಿ ಆ ಸಂವಿಧಾನದ ಅಡಿಯಲ್ಲಿ ಬದುಕುವಂತ ಎಲ್ಲ ಸಂವಿಧಾನದ ಪರಿಚ್ಛೇದಗಳನ್ನು ನಮಗೆ ನೀಡಿ ಹೋಗಿದ್ದಾರೆ. ದಯಮಾಡಿ ಇಲ್ಲಿ ನಮ್ಮ ವಾರ್ಡಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಇವತ್ತು ಯಾವುದೇ ತಾರತಮ್ಯ ಮಾಡಲಾರ್ದೇ ನಮಗೆಲ್ಲರಿಗೆ ಒಳ್ಳೆಯ ಒಂದು ಸಹಕಾರ, ಅಭಿವೃದ್ಧಿಗೆ ನಮ್ಮ ಶಿಸ್ತು, ನಮ್ಮ ಗೌರವ, ನಮ್ಮ ಎಲ್ಲ ರೀತಿಯಿಂದ ಅವರು ನಮಗೆ ತ್ಯಾಗ ಮಾಡಿ ನಮಗೆ ಗೌರವ ಕೊಟ್ಟಿರ್ತಕ್ಕಂಥ ಒಬ್ಬ ದಲಿತರಿಗೆ ಇವತ್ತು ಒಳ್ಳೆಯ ರೀತಿಯಿಂದ ಎಲ್ಲ ರೀತಿಯಿಂದ ನಮಗೆ ಅವಕಾಶ ಕೊಟ್ಟು ಬದುಕಲಿಕ್ಕೆ ಒಂದು ಒಳ್ಳೆಯ ಒಂದು ಸ್ಥಾನವನ್ನು ನೀಡಿರ್ತಕ್ಕಂಥ ನಮ್ಮ ವಾರ್ಡಿನ ಎಲ್ಲ ಸರ್ವ ಸಮಾಜದ ಜನರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.